ನಮಸ್ಕಾರ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕರಿಗೆ ಫೆಬ್ರವರಿ ತಿಂಗಳಿನ ಮಾಸ ಭವಿಷ್ಯವನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಜನವರಿಯಲ್ಲಿ ನಮಗೆ ಸಂಕ್ರಾಂತಿಯಲ್ಲಿ ಪಂಚಗ್ರಹ ಕೂಟದಿಂದ ಏರ್ಪಾಟಾದಂತಹ 5 ಗ್ರಹಗಳ ಒಂದು ಸಂಯೋಗದಿಂದ ಸುಮಾರು ದಿವಸಗಳ ಕಾಲ ಅನೇಕ ಶುಭಾಶುಭ ಫಲಗಳನ್ನು ದ್ವಾದಶ ರಾಶಿಗಳ ಮೇಲೆ ಕೊಡ್ತಾ ಇತ್ತು. ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಗ್ರಹಗಳು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಫೆಬ್ರವರಿ ತಿಂಗಳಿನಲ್ಲಿ ತಿಂಗಳ 15 ದಿವಸದವರೆಗೆ ಮೊದಲು 15 ದಿವಸಗಳು ಮತ್ತೆ 15 ದಿವಸಗಳು ಒಂದು ರೀತಿ ಸ್ವಲ್ಪ ಎಲ್ಲ ರಾಶಿಯವರಿಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂತ ಕಾಣುತ್ತೆ. ಮೊದಲು 15 ದಿವಸ ಇರುವಂತಹ ರೀತಿಯಲ್ಲಿ ಮತ್ತು 15 ದಿವಸ ಇರುವಂಥದ್ದು ಸ್ವಲ್ಪ ವ್ಯತ್ಯಾಸಗಳನ್ನು ಉಂಟು ಮಾಡಬಹುದು ಅಂತ. ಇನ್ನು ಈ ತಿಂಗಳು ಮೀನರಾಶಿಯವರಿಗೆ ನೋಡಿದ್ರೆ ಸಹಜವಾಗಿ ಈ ವರ್ಷಾರ್ಧದವರೆಗೆ ಮೀನರಾಶಿಯವರಿಗೆ ಮಧ್ಯಮ ಫಲ, ವರ್ಷಾರ್ಧದ ನಂತರದಲ್ಲಿ ಉತ್ತಮ ಫಲಗಳು ಇದೆ. ಆದರೆ ಈ ತಿಂಗಳು ನೋಡಬೇಕು ಅಂತಂದ್ರೆ ಈ ತಿಂಗಳು ತುಂಬಾ ಒಳ್ಳೆ ಫಲಗಳನ್ನು ನಿರೀಕ್ಷಣೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೆ ಫಲಗಳು ಪ್ರಾರಂಭದಲ್ಲಂತೂ, ಅದರಲ್ಲೂ ಮೊದಲು 15 ದಿವಸಗಳಂತೂ ತುಂಬಾ ಒಳ್ಳೆ ಫಲಗಳನ್ನು ನಿರೀಕ್ಷಣೆಯನ್ನ ಮಾಡಬಹುದು. ಮೀನರಾಶಿಯವರಿಗೆ ಮಾಡುವಂತಹ ಕೆಲಸ ಕಾರ್ಯದಲ್ಲೆಲ್ಲ ಜಯ ಸಿಗತ್ತೆ. ಮಾಡುವಂತಹ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಏನಾದರೂ ವಿಶೇಷವಾಗಿ ಇನ್ಯಾವುದಾದ್ರು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋ ಥರದ ಬಿಸ್ನೆಸ್ ಆಗಿರ್ಬೋದು, ಅದರಲ್ಲೂ ಕೂಡ ಈ ಬಡ್ಡಿ ವ್ಯವಹಾರ ಅಥವಾ ಫೈನಾನ್ಸ್ ವ್ಯವಹಾರಗಳನ್ನ ಈ ರೀತಿಯಾಗಿರುವಂಥದ್ದನ್ನ ಮಾಡತಕ್ಕಂಥವ್ರಿಗೆ ಮೀನರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಇದ್ದಂತಹ ಪ್ರಾಬ್ಲಮ್ಸ್ ಎಲ್ಲ ಹೋಗಿ ಸ್ವಲ್ಪ ಇರೋದ್ರಲ್ಲಿ ಸೆಟ್ರೇಟ್ ಆಗತ್ತೆ. ಹಿಂದೆ ಇದ್ದಿದ್ದ ಸಮಸ್ಯೆಗಳನ್ನ ತೂತುಗಳನ್ನೆಲ್ಲ ಮುಚ್ಚುವಂತಹ ರೀತಿಯಲ್ಲಿ ಮೀನರಾಶಿಯವರಿಗೆ ಈ ತಿಂಗಳು ಅನುಗ್ರಹ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಹೂವದ ವ್ಯಾಪಾರ ಮಾಡತಕ್ಕಂಥವ್ರು ಅಥವಾ ಈ ಪೂಜೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಿರುವಂತಹ ಪದಾರ್ಥಗಳನ್ನ ಮಾರಾಟ ಮಾಡತಕ್ಕಂಥವ್ರು ಅಥವಾ ಇದಕ್ಕೆ ಸಂಬಂಧವಾಗಿರೋ ತರದ್ದು ಏನಾದ್ರು ಹಣ್ಣು ಅಥವಾ ಈ ಹೂವ ಈ ಸಂಬಂಧ ದೇವರಿಗೆ ಪೂಜೆಗೆ ಸಂಬಂಧವಾಗಿ ಮಾಡತಕ್ಕಂತಹ ವೃತ್ತಿಪರವಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲರಿಗೂ ಒಳ್ಳೆ ಲಾಭಗಳು ಅನ್ನೋ ತರದ್ದು ಪ್ರಾಪ್ತವಾಗುತ್ತೆ. ಧಾನ್ಯದ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರು ಅಂದ್ರೆ ಈ ಧಾನ್ಯಗಳ ಬಿಸ್ನೆಸ್ ಮಾಡತಕ್ಕಂಥವ್ರು, ಅಕ್ಕಿ ಬೇಳೆ ಇತ್ಯಾದಿ ಅದನ್ನ ಮಾರಾಟ ಮಾಡ್ತಕ್ಕಂಥವ್ರಾಗಿರ್ಬೋದು ಅಥವಾ ಅನ್ನವನ್ನ ಅಂದ್ರೆ ಧಾನ್ಯವನ್ನ ಒಂದು ಪಾಚಕರು ಅಂದ್ರೆ ಯಾರು ಈ ಅಡುಗೆಯನ್ನ ಮಾಡತಕ್ಕಂಥವ್ರು, ಕೇಟರಿಂಗ್, ಹೋಟೆಲ್ ಬಿಸ್ನೆಸ್ ಇತ್ಯಾದಿಗಳನ್ನ ಮಾಡತಕ್ಕಂಥವ್ರು ಅವರಿಗೆ ಮೀನರಾಶಿಯವರಾಗಿದ್ರೆ ತುಂಬಾ ಒಳ್ಳೆ ರೀತಿಯಾಗಿರುವಂತಹ ಲಾಭಗಳು ಕಾಣಿಸುವಂತ ಒಂದು ಸಾಧ್ಯತೆ ಈ ತಿಂಗಳಿನಲ್ಲಿ ಕಾಣಿಸುತ್ತೆ. ಇನ್ನು ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಕುಟುಂಬದಲ್ಲಿ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಸೌಖ್ಯವಾಗಿರುವಂತಹ ಒಂದು ವಾತಾವರಣ. 11ನೇ ಸ್ಥಾನದಲ್ಲಿ ಕೆಲವೊಂದು ಗ್ರಹಗಳ ಒಂದು ಯೋಗ ಅನ್ನೋ ತರದ್ದು ಮತ್ತೆ 12ನೇ ಮನೆಗೆ ಸಂಚಾರ ಮಾಡೋ ತರದಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮತ್ತೆ ಮುಂದೆ ಹೇಗೆ ಇದನ್ನ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ತರದ ವಿಚಾರದಲ್ಲಿ ಹೆಚ್ಚು ಆಲೋಚನೆ ಮಾಡುವಂತ ಒಂದು ಸಾಧ್ಯತೆ ಅನ್ನೋ ತರದ್ದು ಕಾಣಸಿಗತ್ತೆ. ಹೊಸ ವಾಹನ ಬೇಕು ಅಥವಾ ಉಪಕರಣಗಳು, ಹೊಸ ಉಪಕರಣಗಳು ಬಿಸ್ನೆಸ್ ಮಾಡತಕ್ಕಂಥವ್ರು ಎಸ್ಪೆಷಲಿ ಅವ್ರು ಯಾವ್ದೋ ಒಂದು ಉಪಕರಣ ಬೇಕು, ನಮ್ಗೆ ಇದಿದ್ರೆ ಸ್ವಲ್ಪ ನಮ್ಮ ಕೆಲಸಕ್ಕೆ ತುಂಬಾ ಅನುಕೂಲ ಆಗತ್ತೆ ಅಥವಾ ಈ ವಾಹನ ಇದ್ರೆ ಸ್ವಲ್ಪ ಒಳ್ಳೇದಾಗತ್ತೆ ಅಂತ ಮೀನರಾಶಿಯವರು ಅಂದ್ಕೊಂಡಿದ್ರೆ ಅಂಥವ್ರಿಗೆಲ್ಲರಿಗೂ ಕೂಡ ಹೊಸದಾಗಿ ಸೌಖ್ಯಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಒಂದು ಯೋಗ ಅನ್ನೋ ತರದ್ದು ಈ ಮೀನರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಯೋಚನೆಯನ್ನ ಮಾಡಿ ಅವರಿಗೆ ಉಪಯೋಗಕ್ಕೆ ಬರುವಂತಹ ಪದಾರ್ಥಗಳನ್ನ ಖರೀದಿ ಮಾಡೋದಾಗಿರ್ಬೋದು ಅಥವಾ ಇನ್ನ ಅವರ ವೃತ್ತಿಯಲ್ಲಿ ಸ್ವಲ್ಪ ಬೆಳವಣಿಗೆ ಆಗ್ಲಿಕ್ಕೆ ಒಳ್ಳೆ ರೀತಿಯಾಗಿರುವಂತಹ ಲಾಭವನ್ನ ಪಡಿಲಿಕ್ಕೆ ಉತ್ತಮವಾಗಿರುವಂತಹ ಒಂದು ತಿಂಗಳು ಅನ್ನೋ ತರದನ್ನ ತಿಳ್ಕೊಬಹುದು. ಇನ್ನು ಮೀನರಾಶಿಯವರು ಯಾವ ರೀತಿಯಾಗಿರುವಂತಹ ಒಂದು ಪರಿಹಾರವನ್ನ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಫಲಿತಾಂಶಗಳು ಸಿಗತ್ತೆ ಅಂತಂದ್ರೆ ವಿಶೇಷವಾಗಿ ಈ ಯಾವ್ದಾದ್ರು ಕ್ಷೇತ್ರದ ಒಂದು ಬೆಟ್ಟವನ್ನ ಹತ್ತೋ ತರದ್ದು ಅಂದ್ರೆ ಈ ತಿರುಪತಿ ಆಗಿರ್ಬೋದು ಅಥವಾ ಇನ್ಯಾವ್ದಾದ್ರು ಬೇರೆ ಅಥವಾ ಯಾವುದು ಇಲ್ಲದಿದ್ರೆ ಕಡೆಗೆ ಮೈಸೂರು ಹತ್ರ ಇರೋ ಚಾಮುಂಡಿ ಬೆಟ್ಟವನ್ನಾದ್ರೂ ಕೂಡ ಕಾಲ್ನಡಿಗೆಯಲ್ಲಿ ಹತ್ತೋ ತರದ್ದು ಸಾಧ್ಯ ಆಯ್ತು ಅಂತಂದ್ರೆ ತುಂಬಾ ಒಳ್ಳೆ ಫಲ ಕೊಡುತ್ತೆ. ಕಾಲ್ನಡಿಗೆಯಲ್ಲಿ ಹತ್ತಕ್ಕಾಗದೇ ಇರತಕ್ಕಂಥವ್ರು ಬೆಟ್ಟದ ಕೆಳಗಡೆ ಇರುವಂತಹ ಯಾವ್ದಾದ್ರು ಕ್ಷೇತ್ರದಲ್ಲಿ ದೇವಸ್ಥಾನದಲ್ಲಿ ಎಲ್ಲಿ ಕಲ್ಯಾಣಿ ಇರುತ್ತೋ ಅಂತ ಕಡೆ ಹೋಗಿ ಕಲ್ಯಾಣಿ ಸ್ನಾನ ಮತ್ತೆ ದೇವರ ದರ್ಶನ, ಅದರಲ್ಲೂ ವಿಶೇಷವಾಗಿ ಶಿವನ ಸನ್ನಿಧಾನ ಇತ್ತು ಅಂತಂದ್ರೆ ತುಂಬಾ ವಿಶೇಷ, ಅಂತ ಕಡೆ ಮಾಡುವಂಥದ್ದು ತುಂಬಾ ಒಳ್ಳೆ ಫಲಗಳನ್ನು ತಂದುಕೊಡುತ್ತೆ. ಅಥವಾ ಅಗ್ನಿಲಿಂಗ ಆಗಿರುವಂತಹ ತಿರುವಣ್ಣಾಮಲೈ ದರ್ಶನವನ್ನ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ. ಒಟ್ಟು ದ್ವಾದಶ ರಾಶಿಯವರಿಗೆ ಅವರಿಗೆ ಇರುವಂತಹ ಒಂದು ಗ್ರಹಗಳ ಸಂಚಾರ
ಗ್ರಹಗಳು ಕೊಡಬಹುದಾಗಿರುವಂತಹ ಒಂದು ಫಲವನ್ನು ನಿರೀಕ್ಷಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಈ ರೀತಿ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಬಹುದು ಅಂತ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ನಮಸ್ಕಾರ.